ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ SP ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಒಂದು ಹೊಸದಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ 2025ಕ್ಕೆ ಸಂಬಂಧಪಟ್ಟಂತೆ. ಸೊ ಇಂದು ಮಾನ್ಯ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ SSLC ಪರೀಕ್ಷೆಗಾಗಿಯೇ VC ನಡೀತಾ ಇದೆ, ವಿಡಿಯೋ ಕಾನ್ಫರೆನ್ಸ್. ಅದರಲ್ಲಿ ಮಂಡಳಿಯ ಅಧಿಕಾರಿಗಳಾಗಿರ್ಬೋದು, ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ, ತಾಲೂಕಾ ಮಟ್ಟದ ಮತ್ತು ರಾಜ್ಯದ ಎಲ್ಲ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಕೂಡ ಯೂಟ್ಯೂಬ್ ಲೈವಲ್ಲಿ ಏನು ಮಾಡ್ತಾ ಇದ್ದಾರೆ, ಭಾಗವನ್ನು ವಹಿಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಇಂದು ನಡೀತಕ್ಕಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಕುರಿತು ನಿರ್ಧಾರವನ್ನು ಸಹಿತ ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಸೊ ಭಾಳ ಕಡೆ ಸುದ್ದಿ ಇದೆ, ಏಕೆಂದರೆ ಇದೇ ತಿಂಗಳ ಅಂದರೆ ಫೆಬ್ರವರಿಯಲ್ಲಿ 3 ಮತ್ತು 4ನೇ ವಾರದ ನಡುವೆ ಅಂದರೆ ಮಾಸಾಂತ್ಯಕ್ಕೆ, ಈ ತಿಂಗಳದ ಅಂತ್ಯಕ್ಕೆ ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ದಿನಾಂಕ ನಿಗದಿ ಮಾಡ್ತಕ್ಕಂಥ ಕೆಲಸ ಇವತ್ತಾಗುತ್ತೆ. ಸೊ ಇವತ್ತು ಮಾನ್ಯ ಶಿಕ್ಷಣ ಸಚಿವರ ನೇತೃತ್ವದ ಸಭೆಯಲ್ಲಿ ಕೂಡ ನಿರ್ಧಾರ ಆಗ್ಬೋದು. ಸೊ ಇದೇ ತಿಂಗಳು ನಡೀತಕ್ಕಂಥ ನಿಮಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ಗೆ ಒಂದು ವೇಳಾಪಟ್ಟಿಯನ್ನು ಸಹಿತ ಪ್ರಕಟವನ್ನು ಪಡಿಸ್ತಾರೆ. ಸೊ ಆ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ತಮ್ಮ ಶಾಲೆಗಳಲ್ಲಿ ಸರಣಿ ಮತ್ತು ಶಾಲಾ ಮಟ್ಟದ, ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಬರೀತಾ ಇದ್ದೀರಿ. ಇವಾಗ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಬರಲಿಕ್ಕೆ ನೀವು ಏನಾಗಬೇಕು, ತಯಾರಿಯನ್ನಾಗಬೇಕು. ಯಾಕಂದರೆ ಆಲ್ರೆಡಿ ಬೋರ್ಡ್ದವರು ಈಗಾಗಲೇ 2 ಮಂಡಳಿಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಆ 2 ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ನೀವು ಓದಿದ್ದೆ ಆದರೆ ಸೊ ಇದು ಕೂಡ ಸ್ಟೇಟ್ ಲೆವೆಲ್ ಎಕ್ಸಾಮು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಪ್ರಿಪ್ರೇಟ್ರಿ ಚೆನ್ನಾಗಾಗ್ತದೆ. ಬಟ್ ಇದರಲ್ಲಿ ಯಾವೆಲ್ಲ ನಿಯಮಗಳನ್ನು ಜಾರಿ ಮಾಡ್ತಾರೆ ನೋಡಬೇಕು. ಯಾಕಂದರೆ ಕ್ವಶನ್ ಪೇಪರ್ಗಳನ್ನು ಕೊಡೋದಾಗಿರ್ಬೋದು, ಆಮೇಲೆ ಪರೀಕ್ಷೆಯಲ್ಲಿ ವೆಬ್ ಕಾಸ್ಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಸೆಂಟರ ಯಾವ ಥರನಾಗಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ ಟೈಪ್ ತಾನೇ ಮಾಡ್ತಾರೆ. ಒಂಥರ ಇದು ಅನಕು ಪರೀಕ್ಷೆ, ಮಾಕ್ ಟೆಸ್ಟ್ ಅಂತಲೇ ಕರೀತಾರೆ. ಸೊ ಯಾವೆಲ್ಲ ಹೊಸ ಹೊಸ ನಿಯಮಗಳನ್ನು ಹಾಕ್ತಾರೆ ಅಂತ ನೋಡಬೇಕು. ಯಾಕಂದರೆ ಇದೇ ವರ್ಷ PUಗೆ ಏನು ಮಾಡಿದ್ದಾರೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೂ ಕೂಡ ವೆಬ್ ಕಾಸ್ಟಿಂಗ್ ಮಾಡಿದ್ದಾರೆ. ಸೊ ಪ್ರಿಪ್ರೇಟ್ರಿಗೂ ಕೂಡ ಮಾಡಿದರೆ ಮಾಡ್ಬೋದು, ಏನು ಅಚ್ಚರಿ ಪಡಬೇಕಾಗಿಲ್ಲ. ಆದರೂ ಕೂಡ ನಿಯಮಗಳು ಏನೇ ಇರಲಿ, ಬಟ್ ವಿದ್ಯಾರ್ಥಿಗಳು ಮಾತ್ರ ತಯಾರಿ ಆರಂಭಿಸಿ. ಖಂಡಿತವಾಗಿ ಆ 2 ಮಂಡಳಿಯ ಮಾಡೆಲ್ ಕ್ವಶನ್ ಪೇಪರು ಮತ್ತು ಇದನ್ನು ಕೂಡ ನಡೀತಕ್ಕಂಥ ಎಕ್ಸಾಮನ್ನು ಬೇಸಾಗಿ ಇಟ್ಕೊಂಡು ಓದಿದ್ರು ಕೂಡ ಖಂಡಿತವಾಗಿ ಪಾಸ್ ಆಗ್ತೀರಿ. ಪಾಸ್ ಆಗೋದು ಅಷ್ಟು ದೊಡ್ಡದ ಕೆಲಸ ಅಲ್ಲ, ಬಟ್ ಚೆನ್ನಾಗಿರ್ತಕ್ಕಂಥ ವಿಷಯಾಂಶಗಳನ್ನು ಗ್ರಹಿಕೆ ಮಾಡಿಕೊಂಡು ಬರಹ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ರೂಢಿ ಮಾಡಿಕೊಳ್ತಕ್ಕಂಥ ಅಗತ್ಯತೆ ಇದೆ. ಸೊ ಅದಕ್ಕಾಗಿ ಇನ್ನೂ ನಿಮಗೆ 15 ದಿನ ಟೈಮ್ ಸಿಗ್ತದೆ. ಸೊ ಮಾಸಾಂತ್ಯಕ್ಕೆ ನಿಮ್ಮ ಖಂಡಿತವಾಗಿ ಎಕ್ಸಾಮ್ಗಳು ನಡೀತವೆ. ಈ ಎಕ್ಸಾಮ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಟೈಪ್ ಸೇಮ್ ಆಗಿರ್ತದೆ. ಸೊ ಚೆನ್ನಾಗಿ ಪ್ರಯತ್ನವನ್ನು ಮಾಡಬೇಕು, ಅಂಕಗಳನ್ನು ಗಳಿಸಬೇಕು. ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಭಾಳಷ್ಟು ವಿಡಿಯೋಗಳು ನಿಮಗಾಗಿದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದ್ಸರಿ ಚೆಕ್ ಮಾಡಿ, ನಿಮಗೆ ವಿಡಿಯೋಗಳು ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್.